ಒಂದು ಭವ್ಯವಾದ ಕಾಡಿನ ನಡುವೆ ಸುಂದರವಾದ ನದಿ ಹರಿತಾ ಇತ್ತು. ಆ ಕಾಡಿನಲ್ಲಿ ಪ್ರಾಣಿಗಳೆಲ್ಲವೂ ಆತ್ಮೀಯತೆಯಿಂದ ಕೂಡಿ ಬಾಳುತ್ತಿದ್ದವು. ಆ ಕಾಡನ್ನು ಒಬ್ಬ ಶಕ್ತಿಶಾಲಿ ಸಿಂಹವು ಆಳುತ್ತಿತ್ತು. ಆ ಸಿಂಹಕ್ಕೆ ಎಲ್ಲಾ ಪ್ರಾಣಿಗಳು ಗೌರವವನ್ನು ನೀಡುತ್ತಿದ್ದವು. ಅಯ್ಯೋ ಕರದಿ ನಾನ್ ನಿನ್ ಬಿಡಲ್ಲ. ಬೂಮ್ ಬೂಮ್ ನಾನು ಬಿಡಲ್ಲ. ಬೂಮ್ ಬೂಮ್ ನಾನು ಬಿಡಲ್ಲ. ನನ್ನ ಕೂದಲು ಎಳಿಬೇಡ ಬಿಡು. ಅಯ್ಯೋ ನನ್ನ ಕೂದಲು. ಏನು ಮಹಾಮಂತ್ರಿ, ಕಾಡಿನಲ್ಲಿ ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿದ್ದಾರೆಯೇ? ಸಿಂಹರಾಜ ಆ ತುಂಟ ಇಲಿಯ ತರ್ಲೆ ಜಾಸ್ತಿಯಾಗಿದೆ. ಅವನು ನನ್ನ ಮೇಲೆಲ್ಲ ಹತ್ತಿ ತುಂಟಾಟ ಮಾಡ್ತಾನೆ. ನನ್ನ ಕೂದಲು ಎಳೆದು ಕೀಟಲೆ ಮಾಡಿ ಕೈಗೆ ಸಿಗದಂತೆ ಓಡಿ ಹೋಗುತ್ತಾನೆ. ಅವನ ಕಾಟ ಜಾಸ್ತಿಯಾಗಿದೆ. ನೀವು ಅವನನ್ನು ಕರೆದು ಬುದ್ಧಿ ಹೇಳಿ. ನೀನೇನು ಚಿಂತಿಸಬೇಡ. ಆ ಇಲಿಯ ವಿಷಯವನ್ನು ನನಗೆ ಬಿಡು. ನಾನು ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಆಹಾ, ಇವತ್ತು ಒಳ್ಳೆ ಭೋಜನ, ತುಂಬಾ ರುಚಿಯಾಗಿದೆ. ತಿಂದು ತಿಂದು ಹೊಟ್ಟೆ ಭಾರ ಆಯಿತು. ಮಲಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಸಿಂಹರಾಜ ಹೊಟ್ಟೆ ತುಂಬಾ ಗರತ್ತಾಗಿ ತಿಂದು ನಿದ್ದೆ ಮಾಡ್ತಾನೆ. ನಾನು ಸ್ವಲ್ಪ ಮಜಾ ತಗೊಳ್ಳೋಣ. ಇದು ತುಂಬಾ ಮಜವಾಗಿದೆ. ಲಲ್ಲ ಲಲ್ಲ ಲಾ 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 ಲಾ. ಅಯ್ಯೋ ಅಯ್ಯೋ, ಸಿಂಹರಾಜ ಎದ್ದು ಬಿದ್ದ. ಅಯ್ಯೋ, ನನ್ನನ್ನ ಕಾಪಾಡಿ. ಅಯ್ಯೋ 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 ಅಯ್ಯೋ, ಸಿಂಹರಾಜ, ನಂದು ತಪ್ಪಾಯ್ತು. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ದಯಮಾಡಿ ನನ್ನನ್ನ ತಿನ್ನಬೇಡ. ದಯಮಾಡಿ ನನ್ನನ್ನ ಬಿಟ್ಟು ಬಿಡು, ಪ್ಲೀಸ್. ನಿನ್ ಬಗ್ಗೆ ತುಂಬಾ ದೂರುಗಳು ಬಂದಿದ್ದಾವೆ. ಎಲ್ಲರಿಗೂ ಕೀಟಲೆ ಮಾಡಿ ಅವರಿಗೆ ತೊಂದರೆ ಕೊಡ್ತಿದ್ಯಾ. ನಿನ್ನನ್ನು ಶಿಕ್ಷಿಸದೆ ನಾನು ಬಿಡುವುದಿಲ್ಲ. ಏನೋ ತಿಳಿಯದೆ ತಪ್ಪು ಮಾಡಿದ್ದೇನೆ. ಈ ಬಾರಿ ನನ್ನನ್ನ ಕ್ಷಮಿಸಿ ಬಿಟ್ಬಿಡು. ನಾನು ನಿನ್ಗೆ ಮುಂದೊಂದಿನ ಸಹಾಯ ಮಾಡ್ತೇನೆ. ಬಿಟ್ಟು ಬಿಡು ಸಿಂಹರಾಜ. ಏನು, ನೀನ್ ನನಗೆ ಸಹಾಯ ಮಾಡುವೆಯಾ? ಹೌದು, ನಾನು ನಿನ್ಗೆ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ. ಬಿಟ್ಟು ಬಿಡು ನನ್ನನ್ನು. ನನ್ ಬೆರಳಷ್ಟು ಉದ್ದ ಇಲ್ಲ ನೀನು. ನೀನೇನ್ ನನಗೆ ಸಹಾಯ ಮಾಡುವೆ? ಸರಿ, ಈ ಬಾರಿ ನಿನ್ನನ್ನು ಕ್ಷಮಿಸಿ ಬಿಡುತ್ತಿದ್ದೇನೆ. ಮುಂದೆ ಮತ್ತೆ ಯಾರಿಗೂ ತೊಂದರೆ ಕೊಡಬೇಡ. ಹೋಗು, ಬದುಕಿಕೋ. ಸಿಂಹರಾಜನೇ, ನಿನ್ಗೆ ಧನ್ಯವಾದಗಳು. ಈ ದಿನ ದೊಡ್ಡ ಬಲೆಯನ್ನು ಹಾಕಿ ಬಂದಿದ್ದೇನೆ. ಈ ದಿನ ದೊಡ್ಡ ಪ್ರಾಣಿ ಬಲೆಗೆ ಬೀಳುವುದು ಖಚಿತ. ಇಂದು ಒಳ್ಳೆಯ ಬೇಟೆ ಸಿಕ್ಕಿದೆ. ನಡಿ, ಬಂಡಿ ತಂದು ಇದನ್ನು ಎತ್ತಾಕೊಂಡು ಹೋಗೋಣ. ಇದೇನಿದು ಸಿಂಹರಾಜನ ಕೂಗು? ಸಿಂಹರಾಜ ಕಷ್ಟದಲ್ಲಿದ್ದಾನೆ.
ನಾನು ಈಗಲೇ ಹೋಗಬೇಕು. ಆ, no! ಸಿಂಹರಾಜ, ನಾನು ಬರುತ್ತಿದ್ದೇನೆ. ನಾನು ಬೇಟೆಗಾರರ ಬಲೆಗೆ ಬಿದ್ದಿದ್ದೇನೆ. ಹೋಗು, ಕಾಡಿನ ಪ್ರಾಣಿಗಳನ್ನು ಸಹಾಯಕ್ಕೆ ಕರೆದುಕೊಂಡು ಬಾ. ಸಿಂಹರಾಜ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನೀವೇನು ಚಿಂತಿಸಬೇಡಿ. ನೀನ್ ಹೇಗ್ ನನಗ್ ಸಹಾಯ ಮಾಡುವೆ? ಈ ಸಮಯದಲ್ಲೂ ತಮಾಷೆ ಮಾಡಬೇಡ. ದೇವರು ನನಗೆ ಶಕ್ತಿ ಕೊರದಿದ್ರೂ ಯುಕ್ತಿ ಕೊಟ್ಟಿದ್ದಾನೆ, ನೀವೇನು ಚಿಂತಿಸಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೇನೆ. ಸರಿ, ಅದೇನ್ ಮಾಡುವೆಯೋ ಬೇಗ ಮಾಡು, ಇಲ್ವೆಂದ್ರೆ ಬೇಟೆಗಾರರು ಬಂದ್ಬಿಡ್ತಾರೆ. ಸರಿ, ಸ್ವಲ್ಪ ತಾಳಿ. ಈ ಸಿಂಹವನ್ನು ಮಾರಿ ಹೆಚ್ಚಿನ ಹಣ ಪಡೆದು ಶ್ರೀಮಂತರಾಗೋಣ ಗೆಳೆಯ. ಅಯ್ಯೋ, ಸಿಂಹ ಬಲೆಯಿಂದ ತಪ್ಪಿಸಿಕೊಂಡಿದೆ. ಅಯ್ಯೋ, ಈಗ ಏನು ಮಾಡೋಣ? ಅಯ್ಯೋ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ, ಸಿಂಹ, 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 ಸಿಂಹ. ನೀನ್ ನನ್ನ ಪ್ರಾಣ ಕಾಪಾಡಿದ್ಯಾ. ನಿನ್ನ ಸಹಾಯವನ್ನು ನಾನು ಎಂದು ಮರೆಯುವುದಿಲ್ಲ. ಸಿಂಹರಾಜ, ನಾನು ಕೊಟ್ಟ ಮಾತಿನಂತೆ ನಿಮಗೆ ಸಹಾಯ ಮಾಡಿದ್ದೇನೆ. ಎಲ್ಲರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು, ಆದ್ದರಿಂದ ನಾನು ಈ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಈ ಕಾಡಿನಲ್ಲಿ ವಾಸಿಸುವ ನಾವೆಲ್ಲರೂ ಅಣ್ಣ ತಮ್ಮಂದಿರಂತಲ್ಲವೇ? ನಿನ್ನ ಮಾತಿಗೆ ನನ್ನ ನಮನಗಳು. ಇಂದಿನಿಂದ ನಾನು ಕಾಡಿನ ರಾಜನಲ್ಲ, ನಿನ್ನ ಆತ್ಮೀಯ ಗೆಳೆಯ. ನಿನ್ನ ಸಹಾಯಕ್ಕೆ ನನ್ನದೊಂದು ಸಲಾಂ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.